ಮಾಜಿ ಸಿಎಂ ಹಾಗೆ ಮಾಜಿ ಸಂಸದರಾಗಿರ್ತಕ್ಕಂಥ ಸದಾನಂದ ಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಟೀಕೆಗಳು ಸಾಕಷ್ಟು ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ಅನುಷ್ಠಾನಕ್ಕೆ ಸಮಿತಿಯನ್ನ ಮಾಡಿದ್ರು, ಅನುದಾನವನ್ನ ಕೊಡ್ತಾ ಇಲ್ಲ ಅಭಿವೃದ್ಧಿಗೆ. ಆ ಸಮಿತಿಗೆ ಸಂಬಳವನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು 7.5 ಕೋಟಿ. ಏನ್ ಹೇಳ್ತೀರಾ? ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರು ಅವರ ಲೂಟಿಕೋರರ ಶಿಷ್ಯರ ತಂಡವನ್ನು ಜಾಸ್ತಿ ಮಾಡುವಂಥ ಒಂದು ಪ್ರಯತ್ನ. ನಾವು ಒಂದು ರೀತಿಯಲ್ಲಿ ಇಲ್ಲೆಲ್ಲ ಲೂಟಿ ಹೊಡಿತೀವಿ, ನೀವು ಕೆಳಗಿನ ಹಂತದಲ್ಲಿ ಲೂಟಿ ಹೊಡಿರಿ. ಅನುಷ್ಠಾನ ಸಮಿತಿಯ ಹೆಸರಿನಲ್ಲಿ ಅವರಿಗೆ ಕೊಡುವಂಥ ಇದರಲ್ಲಿ ಕಮಿಷನ್ ಹೊಡಿರಿ ನೀವು ಕೂಡ. ಅದಕ್ಕೆ ಬೇಕಾಗಿ ಅಂತ ಹೇಳಿ ತಯಾರು ಮಾಡುವಂಥ ಕೆಲಸ ಇದು. ಅತ್ಯಂತ ಕೆಟ್ಟ ಚಾಳಿ ಇದು. ಇದರಿಂದಾಗಿ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಕೆಳಗಿನ ಹಂತದವರೆಗೆ ವ್ಯಾಪ್ತಿ ಆಗ್ತದೆ. ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ಕೊಟ್ಟಿದ್ರು ಆ ಅಧ್ಯಕ್ಷಗಳಿಗೆ. ಇದಕ್ಕೆ ಸಾಕಷ್ಟು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಸಹ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರ ನಡುವೆ ಈಗ ಸಂಬಳಗಳನ್ನು ಸಹ ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಅಭಿವೃದ್ಧಿಗೆ ಹಣವನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ದುಂದು ವೆಚ್ಚಕ್ಕೆ ಏನ್ ಹೇಳ್ತೀರಾ ಸರ್? ಸರ್, ಇದೇ ನಾನು ಹೇಳುವಂಥದ್ದು ಅದನ್ನೇ. ಲೂಟಿಕೋರರಿಗೆ ದುಂದು ವೆಚ್ಚ ಮತ್ತೊಂದರ ಬಗ್ಗೆ ಅವರಿಗೇನು ಅರಿವಿದೆ? ಲೂಟಿಕೋರರಿಗೆ ಅಭಿವೃದ್ಧಿಯ ಬಗ್ಗೆ ಏನು ಅರಿವಿದೆ? ಲೂಟಿಕೋರರಿಗೆ ಲೂಟಿ ಮಾಡೋದೊಂದೇ. ಆಲಿಬಾಬಾನ ಹೇಳ್ತಾ ಇದ್ರಲ್ಲ, ಈ ಆಲಿಬಾಬಾ ಅವನಿಗೆ ಕಳ್ಳತನ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದೇ ಇದ್ದದ್ದು. ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟವರು ಇವರೆಲ್ಲ. ಇನ್ನು ಪ್ರಮುಖವಾಗಿ ಮಂಗಳೂರು ವಿಚಾರಕ್ಕೆ, ಈ ಕರಾವಳಿ ಭಾಗದಲ್ಲಿ ಗ್ಯಾರಂಟಿ ಅನುಷ್ಠಾನವನ್ನು ನಾವು ಮಾಡಬಾರ್ದು, ಯಾಕಂದ್ರೆ ಅವ್ರು ನಮ್ಗೆ ಯಾರಿಗೂ ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಇಲ್ಲ, ಅಂಥದ್ದು ಮಾಡಿದ್ರೆ ಈಗಾಗಲೇ ಒಂದೆರಡು ಕಡೆ ಅವರಿಗೇನೋ ಸಣ್ಣ ಪುಟ್ಟದ್ದು ಸಿಕ್ಕಿದೆ, ಅದು ಕೂಡ ಹೋಗುತ್ತೆ. ಇನ್ನೊಂದು ತುಮಕೂರು ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಹೇಮಾವತಿ ವಿಚಾರದಲ್ಲಿ. ಇದನ್ನ ರಾಮನಗರ ಕಡೆ ಶಿಫ್ಟ್ ಮಾಡಬೇಕು, ಡೈವರ್ಟ್ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ರಾಮನಗರದ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ವರ್ತನೆ ಮಾಡಬಾರ್ದು. ಡಿ.ಕೆ. ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ವರ್ತನೆ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಎಲ್ಲ ತನ್ನ ಮನೆಗೆ ತಗೊಂಡು ಹೋಗುವಂಥದ್ದು. ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಅವರಿಗೆ ಬೇರೆ ಏನು ಕಾಣೋದಿಲ್ಲ. ಅವರ ಸ್ವಾರ್ಥ ಬಿಟ್ಟರೆ ಬೇರೆ ರಾಜಕಾರಣನೇ ಇಲ್ಲ. ಇನ್ನೊಂದು ಪ್ರಮುಖವಾಗಿ ಡಿಸಿಎಂ ಮತ್ತೆ ಸಿಎಂ ನಡುವೆ ಕೋಲ್ಡ್ ವಾರ್ ನಡೀತಾ ಇರ್ತಕ್ಕಂಥದ್ದು. ಡಿಸಿಎಂ ಇಲಾಖೆಯಲ್ಲಿ ಸಿಎಂ ಅವರು ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸಿಎಸ್ಗೆ ಪತ್ರವನ್ನು ಬರೆದಿದ್ದಾರೆ. ನನಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿಗಳಿಲ್ಲ. ಅವರ ಆಂತರಿಕ ಜಗಳ ಮಾಡಿಕೊಳ್ಳಿ. ಅವರು ಅವರ ಕೊನೆ ಅವರೇ ಒಳ ಜಗಳದಿಂದಲೇ ಆಗಲಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಇದಿಷ್ಟು ಸದಾನಂದ ಗೌಡರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.